ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಡೇ 2 ವೆಯ್ಟ್ ಲಾಸ್ ಚಾಲೆಂಜ್, 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 2. ಇವತ್ತು ಹೇಗೆಲ್ಲ ಹೋಗಿದೆ, ಏನೆಲ್ಲ ತೊಗೊಂಡಿದ್ದೀನಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಡಿನ್ನರ್ ಎಲ್ಲ ವಿಡಿಯೋ ಹಾಕಿದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಮತ್ತು ಇವತ್ತು ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತಲೂ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ಅದನ್ನು ಸಹ ನೋಡಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ನೋಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ನಾಳೆ ಹಾಕೋ ವೀಡಿಯೋಸ್ ಎಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ತಕ್ಷಣ ನೀವು ಆ ವಿಡಿಯೋನ ನೋಡ್ಬೋದು ಅಂತ. ಇವತ್ತು ನೆನ್ನೆ ಹೇಳಿದ್ದೆ ನಾನು ಫ್ರೆಂಡ್ಸ್, ಪಿ ಬಗ್ಗೆ ನಿಮಗೆ ಹೇಳ್ತೀನಿ ಅಂತ. ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಮೊದಲೆಲ್ಲ ಫ್ರೆಂಡ್ಸ್, ನಾವೆಲ್ಲ ಚಿಕ್ಕವರಾಗಿದ್ದಾಗ 50ರಿಂದ 60 ಆ ಏಜಲ್ಲಿ ಪಿ ಅಟ್ಯಾಕ್ ಆಗ್ತಿತ್ತು. ಆವಾಗಲೂ ಇಲ್ಲ, 60 ಮೇಲೆ ಅಂದ್ಕೊಳ್ಳಿ, ಪಿ ಶುಗರು ಅದೆಲ್ಲ. ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಈಗ 35+40 ಆದ ತಕ್ಷಣ ಎಲ್ಲ ಕಾಯಿಲೆಗಳು ಇದೆ. ಪಿ ಬರೋದ್ರಿಂದ ಏನೆಲ್ಲ ಸಮಸ್ಯೆ ಇದೆ ಅಂದರೆ, ಫಸ್ಟು ಫ್ರೆಂಡ್ಸ್, ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಪಿ ನಮಗೆ ಬಂದರೆ ಹೃದಯಕ್ಕೆ ಸಮಸ್ಯೆ ಆಗುತ್ತೆ, ಮತ್ತು ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಮತ್ತು ಬ್ರೈನಿಗೆ ಸಮಸ್ಯೆ ಆಗುತ್ತೆ, ಮತ್ತು ಕಣ್ಣಿಗೆ ಸಮಸ್ಯೆ ಆಗುತ್ತೆ ಫ್ರೆಂಡ್ಸ್. ಪಿ ಬರೋದ್ರಿಂದ ಹೃದಯಕ್ಕೆ ಸಮಸ್ಯೆ ಆದರೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು. ಹೃದಯಕ್ಕೆ ಸಮಸ್ಯೆ ಆದರೆ ಫ್ರೆಂಡ್ಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಬ್ರೈನಿಗೆ ಸಮಸ್ಯೆ ಆದರೆ ಸ್ಟ್ರೋಕ್ ಹೊಡೆಯುತ್ತೆ. ತುಂಬಾ ಸೈಲೆಂಟ್ ಕಿಲ್ಲರ್ ಅಂತ ತಪ್ಪಾಗಲ್ಲ ಪಿ. ಕಣ್ಣಿಗೆ ಸಮಸ್ಯೆ ಆದರೆ ಕಣ್ಣೇ ಕಾಣದೇ ಇರ್ಬೋದು, ಆ ರೀತಿ ಆಗುತ್ತೆ. ಮತ್ತು ಕಿಡ್ನಿಗೆ ಸಮಸ್ಯೆ ಆದರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು. ಅದಕ್ಕೋಸ್ಕರ ಪಿ ಬರ್ದೋರಂಗೆ ನೀವು ಮುನ್ನೆಚ್ಚರಿಕೆ ವಹಿಸಿ 15 ದಿನಕ್ಕೆ, 1 ತಿಂಗಳಿಗೋ ಇಲ್ಲ 2 ಮಂತ್ಗೋ ಆರೋಗ್ಯವಾಗಿದ್ದರೂ ಪರವಾಗಿಲ್ಲ, ಹೋಗಿ ಹತ್ರದ ನಿಮ್ಮೆಲ್ಲಿ ಆಸ್ಪತ್ರೆಗಳಿದೆ ಅಲ್ಲೋಗಿ ಪಿ ಚೆಕ್ ಮಾಡಿಸ್ಕೊ ಬನ್ನಿ ಫ್ರೆಂಡ್ಸ್. ಪಿ ಬರಬಾರ್ದು ಅಂದರೆ ಉಪ್ಪು ಕಡಿಮೆ ತಿನ್ನಿ. ಉಪ್ಪು ಕಡಿಮೆ ತಿನ್ನಿ ಅಂದರೆ ಉಪ್ಪು ತಿನ್ನಲೇಬಾರ್ದ ಅಂತ ಕೇಳಿಬಿಡಿ. ಪ್ರತಿನಿತ್ಯ ಆಹಾರದಲ್ಲಿ ನಾವು ಉಪ್ಪು ಸೇವನೆ ಮಾಡಲೇಬೇಕು. ಉಪ್ಪನ್ನು ಅದೇ ಸಾಕು, ನಾವು ಪ್ರತಿನಿತ್ಯ ಆಹಾರದಲ್ಲಿ ಸೇವನೆ ಮಾಡ್ತೀವಿ, ಅದೇ ಸಾಕು. ಪಿ ಬರ್ದೋರಂಗೆ ಅವಾಯ್ಡ್ ಮಾಡ್ಕೋಬೇಕು ಅಂದರೆ ಫ್ರೆಂಡ್ಸ್, ಏನೇನು ಆಹಾರ ತೊಗೋಬೋದು ಅಂತ ನನಗೆ ಗೊತ್ತಿರೋ ಮಾಹಿತಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನಮ್ಮ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಅದರಿಂದ ಡಿಸ್ಟರ್ಬೆನ್ಸ್ ಸಿಕ್ಕಾಬಟ್ಟೆ ಆಗ್ತಿದೆ. ಅವ್ರು ಸಾಂಗ್ ಬೇರೆ ಹಾಕ್ಕೊಬಿಟ್ಟಿದ್ದಾರೆ. ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಾ ಇತ್ತೋ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ಈ ಪಿ ಬರಬಾರ್ದು, ಕಂಟ್ರೋಲಲ್ಲಿ ಇರಬೇಕು ಅಂತ ಅಂದರೆ 7ರಿಂದ 8 ಗಂಟೆ ಟೈಮ್ ನಿದ್ದೆ ಮಾಡಿ. ಚೆನ್ನಾಗಿ ಕಣ್ತುಂಬ ನಿದ್ದೆ ಮಾಡಿ. ಮಧ್ಯಾಹ್ನ ಟೈಮಲ್ಲ, ರಾತ್ರಿ ಟೈಮ್ 7ರಿಂದ 8 ಗಂಟೆ ಟೈಮ್ ನಿದ್ದೆ ಮಾಡಿ. ಮತ್ತು ನೀರು ಜಾಸ್ತಿ ಕುಡೀರಿ. ವಾಕಿಂಗ್, ಯೋಗ, ಎಕ್ಸಸೈಸ್, ಇವು 3ರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಅದು ಮಾಡಿ ಫ್ರೆಂಡ್ಸ್. ನಿಜವಾಗ್ಲೂ ಯೋಗ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಅಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಅದಕ್ಕೆ ಪ್ರತಿಯೊಬ್ಬರು ಯೋಗ ಮಾಡೋದು. ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಸ್ವಲ್ಪ ದಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ರಿಲೀಫ್ ಆಗಿರುತ್ತೆ ಅಂತಂದರೆ, ನಿಜವಾಗ್ಲೂ ಬ್ರೈನೆಲ್ಲ ಫ್ರೆಶ್ ಅನಿಸುತ್ತೆ, ಸ್ವಲ್ಪ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಫ್ರೆಂಡ್ಸ್ ಯೋಗ ಮಾಡೋದ್ರಿಂದ. ಯೋಗ, ಎಕ್ಸಸೈಸ್, ಇಲ್ಲಾಂದರೆ ವಾಕು, ಇದು ಯಾವುದಾದ್ರೂ ಆಯ್ಕೆ ಮಾಡ್ಕೊಂಡು ಮಾಡಿ. ಮತ್ತು ಎಳ್ನೀರು ತೊಗೊಳ್ಳಿ. ಎಳ್ನೀರು ತೊಗೊಂಡ್ರು ಒಳ್ಳೆಯದು ಪಿ ಇರೋರು. ಮತ್ತು ಗೆಣಸು, ಬೂದುಗುಂಬಳಕಾಯಿ ಜ್ಯೂಸು ಕುಡಿತಾ ಬನ್ನಿ. ಅದು ವೆಯ್ಟ್ ಲಾಸು ಆಗುತ್ತೆ, ಬೊಜ್ಜು ಕರಗುತ್ತೆ. ಮತ್ತು ವೆಯ್ಟ್ ಜಾಸ್ತಿ ಇದ್ದರೂ ಸಹ ಪಿ ಬರುತ್ತೆ ಫ್ರೆಂಡ್ಸ್. ನಮ್ಮ ಏಜ್ಗಿಂತ, ನಮ್ಮ ಹೈಟ್ಗಿಂತ, ನಮ್ಮ ಏಜ್ ಎಷ್ಟಿದ್ದೀವಿ ಅಷ್ಟು ಹೈಟಿಗೆ, ನಮ್ಮ ಹೈಟ್ಗೆ ನಾವು ಕರೆಕ್ಟಾಗಿ ತೂಕ ಇರಬೇಕು. ಹೆವಿ ವೆಯ್ಟ್ ಜಾಸ್ತಿ ಇದ್ರೂ ಸಹ, ತೂಕ ಜಾಸ್ತಿ ಇದ್ರೂ ಸಹ ಪಿ ಅಟ್ಯಾಕ್ ಆಗೋಗುತ್ತೆ. ಅದರಿಂದ ನೀರು ಜಾಸ್ತಿ ಕುಡೀರಿ. ಮತ್ತು ಬೂದುಗುಂಬಳಕಾಯಿ ಜ್ಯೂಸ್ ಹೇಳಿದೆ, ಅದು ತೊಗೊಳ್ಳಿ. ಬೆಳ್ಳುಳ್ಳಿನ ದಿನ ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಜಿಗಿದು, ಏನು ದೊಡ್ಡ ಪಾಯ್ಸನ್ ಅಲ್ಲ ಫ್ರೆಂಡ್ಸ್. ಅದು 1-2 ದಿನ ಕಷ್ಟ ಆಗುತ್ತೆ ಅಷ್ಟೇ. ನಮ್ಮ ಆರೋಗ್ಯಕ್ಕಿಂತ ಹೆಚ್ಚಾಗಿದ್ದು ಬೆಳ್ಳುಳ್ಳಿನ ತಿಂತ ಬನ್ನಿ. ಮತ್ತು ಗೆಣಸು, ಮತ್ತು ಬಾಳೆದಿಂಡು, ಗೆಣಸು ಸಹ ಒಳ್ಳೆಯದು, ಅದನ್ನು ತೊಗೊಳ್ಳಿ. ಶುಗರ್ ಇರೋರು ತೊಗೋಬೇಡಿ, ಪಿ ಇರೋರು ತೊಗೊಳ್ಳಿ. ಮತ್ತು ಬಾಳೆದಿಂಡು, ಆಗಿನ ಕಾಲದಲ್ಲೆಲ್ಲ ಬಾಳೆದಿಂಡಲ್ಲಿ ಪಲ್ಯ ಮಾಡ್ತಿದ್ರು. ನಮ್ಮ ಮನೇಲಿ ಫ್ರೆಂಡ್ಸ್, ನಾನು ಮದುವೆ ಆದಾಗ ಜಾಯಿಂಟ್ ಫ್ಯಾಮಿಲಿ, ಫುಲ್ ಎಲ್ಲ ಕತ್ತರಿಸ್ಬಿಟ್ಟು ಪಲ್ಯ ಮಾಡ್ತಿದ್ರು. ಹುಳ್ಳಿಕಾಳು, ತಂಡಿಕಾಳು ಎಲ್ಲ ಕಾಳುಗಳಂಗೆ ಹಾಕ್ಬಿಟ್ಟು ನಮ್ಮ ಅತ್ತೆ ಮತ್ತು ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ದೊಡ್ಡತ್ತೆ, ನಮ್ಮ ಅಜ್ಜಿ ಚೆನ್ನಾಗಿ ಮಾಡ್ತಿದ್ರು ಫ್ರೆಂಡ್ಸ್. ಆ ರೀತಿ ಎಲ್ಲ ಮಾಡ್ತಿದ್ರು. ಅವ್ರು ಏನಕ್ಕೆ ಹಂಗೆಲ್ಲ ಮಾಡ್ತಿದ್ರು, ಅದಕ್ಕೆ ಅವ್ರಿಗೆ ಇವತ್ತಿಗೂ ನಮ್ಮ ಮಾವ, ನಮ್ಮ ಅತ್ತೆ, ನಾನು ಹೇಳಿದ್ದೀನಿ ಆಲ್ರೆಡಿ ವೀಡಿಯೋಲೆಲ್ಲ, ನಮ್ಮ 93 ವರ್ಷ ಆಗಿದೆ ನಮ್ಮ ಮಾವಂಗೆ. ನಮ್ಮ ಅತ್ತೆಗೆ 82 ರನ್ನಿಂಗ್ ಆಗ್ತಿದೆ. ಬಟ್ ಇವತ್ತುವರೆಗೂ ಪಿ, ಶುಗರ್, ಥೈರಾಯ್ಡ್ ಹಂಗಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಥೈರಾಯ್ಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಹಂಗಂದರೆ ಏನು ತಾಯಿ ಅಂತ ಕೇಳ್ತಾರೆ ಅವರು. ಆ ರೀತಿ ಯಾವುದೇ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದ್ದಾರೆ. ಆಮೇಲೆ ನಾನು ಮನೇಲಿ ಕೊಡೋ ಮೆಡಿಷನ್ ಅಂದರೆ ನಾನು ಮೆಡಿಷನಲ್ಲಿ ಮನೆ ಮದ್ದಲ್ಲೇ ನಾವು ಕಾಯಿಲೆಗಳ ಸರಿ ಮಾಡ್ಕೋತೀವಿ ಫ್ರೆಂಡ್ಸ್. ದಿನಕ್ಕೊಂದು ಮೊಟ್ಟೆ ತಿಂತೀವಿ, ವೆಜಿಟೇಬಲ್ಲು,
ಮಾಮೂಲಿ ಸೊಪ್ಪು ತರಕಾರಿ ಹಣ್ಣು ಆಸ್ಪತ್ರೆಗೆ ಹಾಕೋದೆಲ್ಲ ನಾನು ಮನೇಲೇ ಖರ್ಚು ಮಾಡೋದ್ರಿಂದ ಆಯಿಲ್ ಕಡಿಮೆ. ಆಮೇಲೆ ಗಾಣದ ಎಣ್ಣೆ ಯೂಸ್ ಮಾಡ್ತೀವಿ ನಾವು. ಈ ಮಾಮೂಲಿ ಎಣ್ಣೆ ಎಲ್ಲ ನಮ್ಗೆ ಆಗಿ ಬರಲ್ಲ ಫ್ರೆಂಡ್ಸ್. ಆ ರೀತಿ ಎಲ್ಲ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋತೀವಿ. ಈ ರೀತಿ ಫಾಲೋ ಮಾಡ್ತಾ ಬನ್ನಿ. ನಿಜವಾಗ್ಲೂ BP ಬ್ಲಡ್ ಪ್ರೆಷರ್ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡ್ಕೋಕೆ ಹೋಗಬೇಡಿ. ಅದು ಒಂದೋಗಿ ಎರಡಾಗುತ್ತೆ. ಯಾಕಂದರೆ ಮುಂದೆ ಲೈಫ್ ಇನ್ನೂ ಇದೆ. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಹೇಳಿದ್ನ, ಫ್ಲ್ಯಾಕ್ಸ್ ಸೀಡ್ಸು ಅಗಸೆ ಬೀಜ ಅದನ್ನು ಅಷ್ಟೇ ಫ್ರೆಂಡ್ಸ್. ಮಜ್ಜಿಗೆ ಹಾಕ್ಕೊಂಡು ಕುಡಿತಾ ಬನ್ನಿ. ಯಾವ್ದಾರ ರೂಪದಲ್ಲಿ 1 ಸ್ಪೂನ್ ತೊಗೊಳ್ಳಿ ಅಗಸೆ ಬೀಜ. ಫ್ಲ್ಯಾಕ್ಸ್ ಸೀಡ್ಸ್ ಅದು ತುಂಬಾ ಒಳ್ಳೆಯದು. ಏರ್ಗೂ ಅಷ್ಟೇ ಒಳ್ಳೆಯದು, BPಗೂ ಅಷ್ಟೇ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಳ್ಳಿ. ಮತ್ತು ಕಂಪಲ್ಸರಿ 7 ರಿಂದ 8 ಗಂಟೆ ನಿದ್ದೆ ಮಾಡಿ. ನೀರು ಮಾತ್ರ ಜಾಸ್ತಿ ಕುಡಿದಿದೆ ಫ್ರೆಂಡ್ಸ್. ತಿಂಡಿಲಿ ಅದನ್ನು ನಾನು ಬ್ರೇಕ್ಫಾಸ್ಟಿಗೆ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿ ತಿಂದರೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಕ್ಯಾಲೋರಿ ಕಡಿಮೆ ಇದೆ. ಅದು ಬೇಗ ಹೊಟ್ಟೆ ಹಸಿವಾಗಲ್ಲ ಅವಲಕ್ಕಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ನನ್ನ ಭಾಷಣದಲ್ಲಿ ಲೆಂತಿ ಆದರೆ ನೀವು ನೋಡೋದು ನಿಲ್ಲಿಸ್ಬಿಡ್ತೀರಾ. ಡೇಟು ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಎಂದಿನಂತೆ ಫ್ರೆಂಡ್ಸ್, ನಾನಿವಾಗ 5:30ಗೆ ಎದ್ದಿದ್ದೀನಿ. 5:30ಗೆ ಎದ್ದು ನಾನು ಬಿಸಿನೀರು ಕುಡ್ಕೊಂಡು ವಾಕ್ ಹೋಗಿದ್ದು ಬಂದೆ. ಈಗ ವಾಕಿಂದ ಬರೋಷ್ಟೊಳಗೆ ಫ್ರೆಂಡ್ಸ್ 6:20 ಟೈಮು. ಈಗ 6:20 ನಾನು ಕಷಾಯ ಮಾಡ್ಕೊಂಡು ಕುಡ್ದಿದ್ದೀನಿ. ಎಂದಿನಂತೆ ನೆನ್ನೆ ತೋರಿಸಿದ್ನಲ್ಲ, ಅದಕ್ಕೆ ಇವತ್ತು ತೋರಿಸಿಲ್ಲ. ಡೈಲಿ 7 ಡೇಸ್ ಗಂಟ ನಾನು ಕಷಾಯ ಯೂಸ್ ಮಾಡ್ತೀನಿ. ಆ ಕಷಾಯ ಯೂಸ್ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ವರ್ಕ್ ಆಗುತ್ತೆ. ಕಂಟಿನ್ಯೂ ಯೂಸ್ ಮಾಡಿ. ಈಗ ನೆಕ್ಸ್ಟು ಫ್ರೆಂಡ್ಸ್, ನಾನು ಡೇ 1ಅಲ್ಲೇ ತೋರಿಸಿದ್ದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಕ್ಯೂಬ್ ಮಾಡ್ಕೊಂಡಿದ್ದೀನಿ. ನಲ್ಲಿಕಾಯಿ ಮತ್ತು ಪಾಲಕ್ ಸೊಪ್ಪು, ಶುಂಠಿ 3 ರುಬ್ಬಿ ಇದನ್ನು ಕ್ಯೂಬ್ ಮಾಡ್ಕೊಂಡಿದ್ದೆ. ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ. ಒಳ್ಳೆ ಚಾಕ್ಲೇಟ್ ರೀತಿ ಕಾಣಿಸ್ತಿದೆ. ಚಾಕ್ಲೇಟು ಅಂತ ತಿನ್ಕೊಳ್ಳೋಣ ಅನ್ನೋ ರೀತಿ ಕಾಣಿಸ್ತಿದೆ. ಶೇಪ್ ನೋಡಿ ಏನು ಸಖತ್ತಾಗಿ ಬಂದಿದೆ. ಇದನ್ನು ಫ್ರೆಂಡ್ಸ್ ನಾನು 3 ಹಾಕೋತಾ ಇದ್ದೀನಿ. 3 ಹಾಕ್ಕೊಂಡು ಕೆಟಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಈಗ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ, ಅಂದರೆ ಅತಿ ಸುಡೋಗಲ್ಲ, ಕಾಫಿ ಕುಡಿತೀವಲ್ಲ ಆ ರೀತಿ ಸುಡಬೇಕು. ಆ ರೀತಿ ಇದ್ದಾಗ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಇದನ್ನು ನಾನು ಕುಡಿತೀನಿ ಫ್ರೆಂಡ್ಸ್. ಅರ್ಧ ನಿಂಬೆಹಣ್ಣು ಕಷಾಯಕ್ಕೆ ಹಾಕ್ಕೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ಈ ಡ್ರಿಂಕ್ ಹಾಕೋತಾ ಇದ್ದೀನಿ. ನಲ್ಲಿಕಾಯಿ ಡ್ರಿಂಕೆ ಫ್ರೆಂಡ್ಸ್. ಕುಡಿಬೋದು, ಏನಿಲ್ಲ, ಕುಡಿತಾ ಬನ್ನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಭೂಲೋಕದ ಅಮೃತ ಅಂದರೆ ತಪ್ಪಾಗಲ್ಲ. ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಪ್ರತಿಯೊಂದಕ್ಕೂ ನಮ್ಮ ದೇಹ ಕ್ಲೀನ್ ಮಾಡುತ್ತೆ ಫ್ರೆಂಡ್ಸ್. ಇದು ನಮ್ಮ ದೇಹದಲ್ಲಿರೋ ವಿಷ ಪದಾರ್ಥ ಎಲ್ಲ ಈಚೆ ಆಗ್ತಾ ಬರುತ್ತೆ. ಕಂಟಿನ್ಯೂ ಕುಡಿತಾ ಹೋಗಿ. ಒಂದು 15 ಡೇಸ್ ಆದರೂ ಕುಡಿತಾ ಬನ್ನಿ. 1 ಮಂತ್ ಕುಡೀರಿ, ನಿಮಗೆ ಪಕ್ಕಾ ರಿಸಲ್ಟ್ ಗೊತ್ತಾಗುತ್ತೆ. 15 ಡೇಸ್ ಕುಡೀರಿ ಫ್ರೆಂಡ್ಸ್, ನಿಮಗೆ ನಿಮ್ಮ ಫೇಸಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಕುಡಿದಿದ್ದು ಸೈಡಲ್ಲಿ ಫೋಟೋ ಹಾಕಿದ್ದೀನಿ, ಕುಡಿತಾ ಇದ್ದೀನಿ ಅಂತ. ಕೆಲವ್ರಿಗೆ ಅನುಮಾನ ಇರುತ್ತಲ್ವ, ಅದಕ್ಕೆ ತೋರಿಸ್ಬಿಡೋಣ ಅಂತ ನಾನಲ್ಲಿ ಕುಡಿತಾ ಇರೋದು. ಇದೇ ಜ್ಯೂಸನ್ನ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಫ್ಲೇವರ್ ಅಂತೂ ನನಗೇನು ಇಷ್ಟ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗೋದು ಕಣೆ, ಜೇನುತುಪ್ಪ ಹಾಕೋತಾರೆ. ನನಗದೆಲ್ಲ ಇಷ್ಟ ಆಗೋಲ್ಲ. ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಜೇನುತುಪ್ಪ ಹಾಕೋ ಕುಡೀರಿ. ಆದರೆ ಪ್ಯೂರ್ ಇರಲಿ ಫ್ರೆಂಡ್ಸ್. ಶುಗರ್ ಜಾಸ್ತಿ ಇರೋ ಜೇನುತುಪ್ಪ ತಗೋಬೇಡಿ. ಪ್ಯೂರ್ ಜೇನುತುಪ್ಪ ಆದರೆ ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಒಳ್ಳೆಯದು ಕೂಡ. ಈಗ ನೆಕ್ಸ್ಟ್ ಫ್ರೆಂಡ್ಸ್, ತಿಂಡಿ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಫ್ರೆಂಡ್ಸ್, ನಾನು ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ಅದಕ್ಕೆ ಬಟ್ಟೆಗಳು ಹಾಕ್ಬಿಡೋಣ. ನೆಕ್ಸ್ಟ್ ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಏನಾರು ತಿಂದಾಗ ಕುಡ್ದಾಗ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್. ಇವಾಗ ನಾನು ನಲ್ಲಿಕಾಯಿ ಜ್ಯೂಸ್ ಕುಡ್ದಿದ್ದೀನಿ. ಈಗ ಬಟ್ಟೆ ಹಾಕ್ಬಿಟ್ಟು ನೆಕ್ಸ್ಟು ತಿಂಡಿ ಮತ್ತು ತಿಂಡಿ ಪ್ರಿಪೇರ್ ಮಾಡಬೇಕು. ಸಾಂಬಾರು ಏನು ಮಾಡಬೇಕು ಅಂತ ಅದು ಪ್ರಿಪೇರ್ ಮಾಡಬೇಕು. ಆ ಕೆಲಸಗಳಿದೆ. ಎದ್ದಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಫಸ್ಟು ವಾಕ್ ಹೋಗಿ ಮುಗಿಸ್ಕೊಂಡು ಬಂದು ಬಾಗಿಲಿಗೆ ರಂಗೋಲಿ ಹಾಕ್ಬಿಟ್ಟು ನೆಕ್ಸ್ಟು ಒಳಗಡೆ ಬಂದೆ ನಾನು ಕಷಾಯ ಮಾಡ್ಕೊಂಡು ಕುಡ್ದಿದ್ದು. ನೆಕ್ಸ್ಟ್ ಇದಾದಮೇಲೆ ಹಾಲೆಲ್ಲ ಕ್ಲೀನ್ ಮಾಡ್ಕೋತೀನಿ. ನೆಕ್ಸ್ಟ್ ತಿಂಡಿ ಮಾಡ್ತಾಯಿರ್ತೀನಿ. ಹೀಗೆ ದಿನಚರಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರಬೇಕು. ತಿಂದ ತಕ್ಷಣ, ಊಟ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋಕೆ ಹೋಗಬೇಡಿ. ಇದು ನಾನು ತಿಂಡಿ ಆದಮೇಲೆ ಒಣೆಯೋಕ್ಕೆ ಸರೋಗುತ್ತೆ ಅನ್ನೋ ಐಡಿಯಾದಲ್ಲಿ ಈಗ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ನೀವು ಅಷ್ಟೇ ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರಿ. ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಈಗ ಫ್ರೆಂಡ್ಸ್, ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅವಲಕ್ಕಿ ಚಿತ್ರಾನ್ನ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟಿದ್ದೀನಿ. ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ ಬನ್ನಿ. ಅಲ್ಲೇ ನನಗೆ 2 ಆಳು ಬಂದಿದ್ದರು. ಅವ್ರಿಗೆ ಅಡುಗೆ ಸಹ ಮಾಡ್ತಾಯಿದ್ದೀನಿ. ಮುದ್ದೆ ಮತ್ತು ಸಾಂಬಾರು, ಅನ್ನ ಎಲ್ಲ ಮಾಡ್ತಾಯಿದ್ದೀನಿ. 2 ಒಂದೇ ಟೈಮಲ್ಲಿ ಪ್ರಿಪೇರ್ ಮಾಡಬೇಕು. ಎಷ್ಟು ಬ್ಯುಸಿ ಇದ್ದೀನಿ ನೋಡಿ. ನೀವು ನನ್ನ ಥರನೇನಾ ನನಗೆ ಕಮೆಂಟ್ ಮಾಡಿ. ಆ ಬ್ಯುಸಿ ಶೆಡ್ಯೂಲಲ್ಲೂ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಾಕ್ತಾಯಿದ್ದೀನಿ. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ಟ್ಯಾಬು, ಇದು ಚೆನ್ನಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ. ಮೊದಲು ಸರ್ಫ್ ಎಕ್ಸೆಲ್ ಮ್ಯಾಜಿಕ್ ಆಗ್ತಾಯಿದ್ದೆ ಮತ್ತು ಏರಿಯಲ್ ಆಗ್ತಾಯಿದ್ದೆ. ಅದಕ್ಕೆಲ್ಲ ಹೋಲಿಸಿದ್ರೆ ನನಗೆ ಇದು ಸರಿ ಅನ್ನಿಸ್ತು. ಇದು ಚೆನ್ನಾಗೂ ವಾಶ್ ಆಗುತ್ತೆ. ನಾನಿವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದಾಗ್ತಾ ಇರಲಿ. ಈಗ ತಿಂಡಿ ಪ್ರಿಪೇರ್ ಮಾಡೋಣ ಬನ್ನಿ. ಅದನ್ನು ತೋರಿಸಿದ್ದೀನಿ ನಾನು, ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ. ಫಸ್ಟು ನಾನು ವೆಯ್ಟ್ ಎಷ್ಟಿದ್ದೀನಿ ಅಂತ ಚೆಕ್ ಮಾಡೋಣ ಫ್ರೆಂಡ್ಸ್. ಮರ್ತೇ ಬಿಟ್ಟೆ ನಾನು ವೆಯ್ಟ್ ಚೆಕ್ ಮಾಡೋದು. ಇವಾಗ ಜ್ಞಾಪಕ ಆಯಿತು, ವಿಡಿಯೋ ಹಾಕಬೇಕಲ್ಲ, ವೆಯ್ಟ್ ಚೆಕ್ ಮಾಡಿಲ್ಲ ಅಂತ. ಅದಕ್ಕೆ ಚೆಕ್ ಮಾಡ್ತಾಯಿದ್ದೀನಿ. ಈಗ 9 ಗಂಟೆಲಿ ಚೆಕ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು
ಎಷ್ಟಿದ್ದೀನಿ 64 45. ನಿನ್ನೆ ಫ್ರೆಂಡ್ಸ್ ನಾನು 64 75 ತೋರಿಸ್ತಾಯಿತ್ತು, ಇವತ್ತು 64 45 ಇದೆ. ವಾವ್, ನಿಜ ವೆಯ್ಟ್ ಲಾಸ್ ಆಗ್ತಾಯಿದ್ದೀನಿ. ಆದರೂ ಒಂದೇ ದಿನಕ್ಕೆ ಖುಷಿ ಪಡಲ್ಲ, ಮುಂದೆ ಇದೆ ಇನ್ನೂ. ಹೀಗೆ ನೋಡ್ದಾ ವೆಯ್ಟ್ ಲಾಸ್ ಆಗ್ತಿದೆ. ನಂತರ ನೀವು ಫಾಲೋ ಮಾಡಿ, ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ಈಗ ಫ್ರೆಂಡ್ಸ್ ಅವಲಕ್ಕಿ ಚಿತ್ರಾನ್ನ ಮಾಡೋಣ ಬನ್ನಿ. ಮನೆ ಊಟನೇ ಮಾಡಿಕೊಂಡು ಏನು ಖರ್ಚೇ ಇಲ್ಲ ಫ್ರೆಂಡ್ಸ್ ನನ್ನ ವೆಯ್ಟ್ ಲಾಸಲ್ಲಿ. ಆ ರೀತಿ ವೆಯ್ಟ್ ಲಾಸ್ ಆಗ್ಬೋದು. ನನ್ನ ವಿಡಿಯೋ ಫಾಲೋ ಮಾಡಿ. ಈಗ ನಾನು ಗಾಣದ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಬೀಜ ಹಾಕಿ ಎಣ್ಣೆ ಮಾಡಿ ಇಟ್ಕೊಂಡಿದ್ದೀವಿ. ನಾವು ಎಣ್ಣೆ ಗಾಣದಲ್ಲಿ ಆಡಿಸ್ಕೊಬಂದಿದ್ದೀವಿ. ಆ ಎಣ್ಣೆಗೆ ಫ್ರೆಂಡ್ಸ್ ಕಡಲೆ ಬೀಜ ಹಾಕ್ತಿದ್ದೀನಿ. ನನಗೆ ಒಂದು ಸ್ವಲ್ಪ ಕಡಲೆ ಬೀಜ ಫೇವ್ರೆಟ್ಟು, ಸ್ವಲ್ಪ ಕೈ ಮುಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಮಧ್ಯ ಮಧ್ಯ ಕಡಲೆ ಬೀಜ ಸಿಗ್ತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್, ಇಷ್ಟ ಆಗುತ್ತೆ. ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನು, ಸಾಸಿವೆ ಲೈಟಾಗಿ. ಈಗ ಕಡಲೆಬೇಳೆ ಧಾರಾಳವಾಗಿ ಹಾಕ್ತಾಯಿದ್ದೀನಿ ಮತ್ತು ಉದ್ದಿನ ಬೇಳೆ. ಈಗ ಇಷ್ಟನ್ನು ಹಾಕ್ಬಿಟ್ಟು ಫ್ರೆಂಡ್ಸ್ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಹುಡುಗರಿಗೆಲ್ಲ ಮಾಡಿಕೊಡಿ. ಅವಲಕ್ಕಿಲಿ ಫ್ರೆಂಡ್ಸ್ ಕಡಿಮೆ ಕ್ಯಾಲೋರಿ ಇದೆ, ಕಬ್ಬಿಣದ ಅಂಶ ಸಮೃದ್ಧವಾಗಿದೆ, ಫೈಬರ್ ಹೇರಳವಾಗಿದೆ ಫ್ರೆಂಡ್ಸ್, ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತದೆ, ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡುತ್ತದೆ ಫ್ರೆಂಡ್ಸ್. ಅವಲಕ್ಕಿ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸು ತಿಂಡಿ ಏನು ಮಾಡಬೇಕು ಅಂದರೆ ನೀವು ಅವಲಕ್ಕಿ ಪ್ರಿಪೇರ್ ಮಾಡಿ. ನಿಜವಾಗ್ಲೂ ಅವಲಕ್ಕಿ ವೆಯ್ಟ್ ಲಾಸ್ ಆಗುತ್ತೆ. ಬೇಗನೆ ಹೊಟ್ಟೆ ಹಸುವಾಗಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. ಸ್ವಲ್ಪ ಜಾಸ್ತಿ ತಿಂದರೂ ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದೆ ಫ್ರೆಂಡ್ಸ್. ಈಗ ನಾನು 1 ಗ್ಲಾಸ್ ಅವಲಕ್ಕಿನ ನೀಟಾಗಿ ಒಂದು 2-3 ಸಲ ತೊಳ್ಕೊಂಡಿದ್ದೀನಿ. ನೀಟಾಗಿ ತೊಳ್ಕೊಬಿಟ್ಟು ಫ್ರೆಂಡ್ಸ್ ನಾನು ಮೊದಲೇ ತೊಳೆಯಲ್ಲ, ಯಾಕಂದರೆ ಇದು ಒಗ್ಗರಣೆ ಹಾಕಿದ್ಮೇಲೆ ತೊಳಿತೀನಿ. ಮೊದಲೇ ತೊಳೆದ್ಬಿಟ್ಟು ಫ್ರೆಂಡ್ಸ್ ಅದು ಬೇಗ ಉಂಟೋಗುತ್ತೆ. ಆವಾಗ ಸ್ವಲ್ಪ ಮೆತ್ತೆ ಥರ ಮುದ್ದೆ ಥರ ಆಗುತ್ತೆ. ಅದು ನನಗಿಷ್ಟ ಆಗಲ್ಲ. ನನಗೆ ಕ್ರಿಸ್ಪಿಯಾಗಿರಬೇಕು, ಆ ರೀತಿ ಇದ್ದರೆ ಇಷ್ಟ. ಈ ಟೈಮಲ್ಲಿ ನೀವು ತೊಳೆದ್ಬಿಟ್ಟು ಮಾಡಿ, ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅನ್ಬೇಡಿ. ಈಗ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಫ್ರೈ ಆಗೋಷ್ಟರೊಳಗೆ ಅವಲಕ್ಕಿ ಪ್ರಿಪೇರ್ ರೆಡಿಯಾಗಿರುತ್ತೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸೋದಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ತಾಯಿರ್ತೀನಿ. ಈಗ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. 3 ಈರುಳ್ಳಿ ತೊಗೊಂಡಿದ್ದೀನಿ, ಸಣ್ಣ ಕುತ್ರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಈ ಟೈಮಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಳಿ. ನಾನು ಲೈಟಾಗಿ ಸ್ವಲ್ಪ ಅರಿಶಿಣ ಹಾಕೋತೀನಿ. ಸೊಪ್ಪಿದ್ರೆ ಈ ಟೈಮಲ್ಲಿ ಸೊಪ್ಪುಗಳು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ ವೆಜಿಟೇಬಲ್ ಇಲ್ಲ. ಇವತ್ತು ಸಂಜೆಗೆ ತರೋದು, ಮಂಗಳವಾರ ನಮ್ಮ 3 ಕಡೆ ಸಿಗೋದು. ಇವತ್ತು ಸಂಜೆ ನಮ್ಮ ಹಸ್ಬೆಂಡ್ ತರ್ತಾರೆ. ಇದು ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇರೋದ್ರಿಂದ ಸೊಪ್ಪು ಇರಲಿಲ್ಲ. ಇದ್ದರೆ ನಿಮ್ಮ ಹತ್ರ ಇದಕ್ಕೆ ಪಾಲಕ್ ಹಾಕ್ಕೋಬೋದು, ಮೆಂತ್ಯ ಹಾಕ್ಕೋಬೋದು, ಸಬ್ಸಿಗೆ ಹಾಕ್ಕೋಬೋದು. ಯುವರ್ ಚಾಯ್ಸ್ ಫ್ರೆಂಡ್ಸ್, ಯಾವ ಸೊಪ್ಪಾದರೂ ಹಾಕ್ಕೋಬೋದು. ಸಣ್ಣ ಕುತ್ರಿಸ್ಬಿಟ್ಟು ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಸೊಪ್ಪು ಇಲ್ಲದಿರೋ ಕಾರಣ ಇದೇ ರೀತಿ ಈ ರೀತಿಯೇ ಮಾಡಿ. ಈ ರೀತಿಯೇ ಇಷ್ಟ ಆಗುತ್ತೆ, ಹುಡುಗರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಸಹ ತಗೋಬೋದು. ಬಾಕ್ಸಲ್ಲೂ ಸಹ ಬೆಂದೋರಿರಲ್ಲ, ಅಲ್ಲೇ ತಕ್ಷಣ ತೊಳೆದ್ಬಿಟ್ಟು ನಾವು ಸ್ವಲ್ಪ 2 ಮಿನಿಟ್ ಬಿಟ್ಬಿಟ್ಟು ಹಾಕ್ತೀವಲ್ವ, ತುಂಬಾ ಉದುದ್ರಾಗಿ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲಿ ಮಾಡಿ ನೋಡಿ. ಇವಾಗ ನೋಡಿ ಒಂದಕ್ಕೊಂದು ಅಂಟ್ಕೊತಾ ಇಲ್ಲ, ಯಾವ ರೀತಿ ಇದೆ. ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ತಿನ್ನೋದು ತೋರಿಸಿದ್ದೀನಿ ಫ್ರೆಂಡ್ಸ್. ಈಗ 5 ನಿಮಿಷ ಸಿಮ್ಮಲ್ಲಿಡೋಣ. ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡೋಣ ಫ್ರೆಂಡ್ಸ್. ಬನ್ನಿ, ನನ್ನ ಜೊತೆ ಫಾಲೋ ಮಾಡಿ. ಹೇಗನಿಸ್ತಿದೆ ಏನು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ರೆಡಿ ಟು ಹೀಟ್ ಅವಲಕ್ಕಿ ಚಿತ್ರಾನ್ನ. ಇದಕ್ಕೆ ಬೇಕು ಅಂದರೆ ನಿಂಬೆಹಣ್ಣು ಹಾಕೋಬೋದು. ನನಗೆ ನಿಂಬೆಹಣ್ಣು ಇಷ್ಟ ಆಗಲ್ಲ, ಹಾಕಿಲ್ಲ. ಇಷ್ಟೇ ಹಾಕಿರೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಸೂಪರಾಗಿರುತ್ತೆ. ನನಗಂತೂ ಫೇವ್ರೇಟು. ನಾನಿವತ್ತು ಬೆಳಿಗ್ಗೆ ತಿಂಡಿಗೂ ಇದೇ ತೊಗೋತೀನಿ, ಸಂಜೆ ಡಿನ್ನರ್ಗೂ ಸಹ ಇದೇ ತೊಗೋತೀನಿ. ಸಿಂಪಲ್ಲಾಗಿ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ವಾವ್, ರೆಡಿ ಟು ಹೀಟ್ ಚಿತ್ರಾನ್ನ. ಫ್ರೆಂಡ್ಸ್, ಇದು ನನ್ನ ಬೆಳಗಿನ ತಿಂಡಿ ಅವಲಕ್ಕಿ ಚಿತ್ರಾನ್ನ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಕಡೆ ಬೀಜ ಕರ್ಮ ತಿಂತಾಯಿದ್ರೆ ಟೇಸ್ಟೇ ಬೇರೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡ್ಕೊತೀನಿ. ಇದು ನನ್ನ ಬೆಳಗಿನ ತಿಂಡಿ. ಬೆಳಗ್ಗೆ ಕಷಾಯ ತೊಗೊಂಡಿದ್ದೀನಿ ಮತ್ತು 8 o'clock ತೋರಿಸಿದ್ದೀನೆಲ್ಲ ಕ್ಯೂಬ್ ನೆಲ್ಲಿಕಾಯಿ ಮತ್ತು ಪಾಲಕ್ ಸೊಪ್ಪು ಜ್ಯೂಸ್ ತೊಗೊಂಡಿದ್ದೀನಿ. ಎಷ್ಟು ಇವಾಗ 10 ಗಂಟೆ ಆಗಿದೆ. ಈಗ 10 ಗಂಟೆಲಿ 1/2 ಲೀಟ್ರ್ ನೀರು ಸಹ ಕುಡಿದ್ದೀನಿ.
1 ಲೀಟ್ರ್ ನೀರು ಕುಡಿದಿದ್ದೀನಿ ನಾನು. ದಿನಕ್ಕೆ 3 ಲೀಟ್ರ್ ಕುಡಿನೇಬೇಕು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು. ಕಷ್ಟ ಮಿಸ್ ಮಾಡಬೇಡಿ, ನೀರು ಮಿಸ್ ಮಾಡಬೇಡಿ. ಇವೆರಡೂ ಕಂಟಿನ್ಯೂ ಮಾಡ್ಕೊಂಡು ಡಯಟ್ ಫಾಲೋ ಮಾಡಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ನನ್ನ ಜೊತೆ ನೀವು ಫಾಲೋ ಮಾಡಿ. ಖಂಡಿತ ನಾನು ಇವತ್ತಿನ ವೆಯ್ಟ್ ಎಷ್ಟು ಲಾಸ್ ಆಗಿದ್ದೀನಿ ಅಂತಲೇ ವೀಡಿಯೋ ಹಾಕ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ತುಂಬಾ ಚೆನ್ನಾಗಿದೆ ಅವಲಕ್ಕಿ ಚಿತ್ರಾನ್ನ. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ. ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ತಿಂಡಿ ಆದಮೇಲೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಬಟ್ಟೆ ಎಲ್ಲ ಒಣಗಿ ಹಾಕ್ಬಿಟ್ಟು ಅಡುಗೆ ಪ್ರಿಪೇರ್ ಮಾಡಿದ್ದೀನಿ. ಅಡುಗೆ ಏನು ಮಾಡಿದ್ದೀನಿ ಅಂದರೆ ಹುಳ್ಳಿಕಾಳು, ತಣ್ಣಿಕಾಳು, ಅವರೆಕಾಳು ಹಾಕಿ ಉಪ್ಪು ಸಾಂಬಾರು ಮಾಡಿ, ಖಾರ ಅರ್ದಿ, ಮುದ್ದೆ ಮತ್ತು ಅನ್ನ ಇಷ್ಟು ಪ್ರಿಪೇರ್ ಮಾಡಿದ್ದೀನಿ. ಮಧ್ಯಾಹ್ನದ ಊಟ ನಾನು ಇಷ್ಟು ಅಡುಗೆ ಮಾಡೋಷ್ಟರೊಳಗೆ ಫ್ರೆಂಡ್ಸ್ ಆಲೇ 1 ಗಂಟೆ ಆಗೇ ಹೋಯಿತು. ಈಗ 1:45 ಆಗಿದೆ ಟೈಮು. ಇದು ನನ್ನ ಮಧ್ಯಾಹ್ನದ ಬ್ಯಾಟಿಂಗ್. ರಾಗಿ ಮುದ್ದೆ ಸ್ಕಿಪ್ ಮಾಡಿಬಿಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಮೊದಲೇ ಗಾದೆ ಇದೆ. ರಾಗಿ ಮುದ್ದೆ ನನ್ನ ಡಯಟಲ್ಲಿ ಇದ್ದೇ ಇರುತ್ತೆ, ನೀವು ಯೂಸ್ ಮಾಡಿ ಫ್ರೆಂಡ್ಸ್. ಈಗ 4 ಗಂಟೆಗೆ ನಾನು ಮಜ್ಜಿಗೆ ತಗೋತಾ ಇದ್ದೀನಿ. ಮಜ್ಜಿಗೆ ಇದು ಇವತ್ತು ನಾನು ಸ್ವಲ್ಪ ಜಾಸ್ತಿ ನೀರು ಕುಡಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು 3 ಗ್ಲಾಸ್ ಮಜ್ಜಿಗೆನೇ ಕುಡಿದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮಜ್ಜಿಗೆನೂ ಅಷ್ಟೇ, ಮಜ್ಜಿಗೆ ಅಥವಾ ಮೊಸರು ತೊಗೊಳ್ಳಿ. ನಾನು ಮಧ್ಯಾಹ್ನದ ಊಟಕ್ಕೆ ಮೊಸರು ತೊಗೊಂಡಿದ್ರೆ ಮಜ್ಜಿಗೆ ತೊಗೋತಿರ್ಲಿಲ್ಲ, ಅದಕ್ಕೆ ಮಜ್ಜಿಗೆ ತೊಗೊಂಡಿದ್ದೀನಿ. ಈಗ ಮಜ್ಜಿಗೆನೂ ಸೇರಿಸಿ ಫ್ರೆಂಡ್ಸ್ ನಾನು 3 ಲೀಟ್ರ್ ನೀರು ಕುಡ್ದಾಗಿದೆ. ನೀವು ಅಷ್ಟೇ ದಿನಕ್ಕೆ 3 ಲೀಟ್ರ್ ಕಂಪಲ್ಸರಿ ಕುಡೀರಿ. ಸಂಜೆ ಇವಾಗ 7 o'clock ಆಗಿದೆ. 7 o'clockಗೆ ಫ್ರೆಂಡ್ಸ್ ನಾನು ಅವಲಕ್ಕಿ ಚಿತ್ರಾನ್ನನೇ ಇತ್ತು, ಅದನ್ನೇ ತಗೋತಾ ಇದ್ದೀನಿ. ಸಾಕು. ನಾನು ಮಧ್ಯಾಹ್ನನೇ ಮುದ್ದೆ ರೈಸು ಎಲ್ಲ ತಿಂದಿದ್ದರಿಂದ ಅದೇ ಹೆವಿ ಆಗಿತ್ತು. ಇದು ನನ್ನ ಡೇ ಟು ಡಯಟ್ ಫ್ರೆಂಡ್ಸ್. ಇದೇ ರೀತಿ ನೀವು ಫಾಲೋ ಮಾಡಿ, ಖಂಡಿತ ವೆಯ್ಟ್ ಲಾಸ್ ಆಗ್ತೀರಾ. ನಾಳೆ ವಿಡಿಯೋಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.